ಮಂಜಾನಾಕವ್ರೆ ಏನಾದರೂ ಒಂದೆರಡು ಮಾತು ರೈತರಿಗೆ ಹೇಳಂಗಿದ್ರೆ ಹೇಳ್ಬೋದು. ನಮಸ್ತೆ, ನಾನು KS ಮಂಜಾನಾಯಕ್ ಅಂತ ಅಂದು ಮೆಣಸು ಬೆಳೆಯಲ್ಲಿ ಭಾಳಷ್ಟು ನಾನು ಪ್ರಶಸ್ತಿಗಳನ್ನು ಪಡೆದಿದ್ದೀನಿ. ನಮ್ಮ ಏರಿಯಾಕ್ಕೆ ಕಾಫಿ ಮಾಡಿ ರೈತರುಗಳಿಗೆ ತೋರಿಸ್ಬೇಕು ಅನ್ನೋ ಒಂದು ಇದಿದೆ. ನಾನು ಒಂದು 2 ಎಕರೆ ಕಾಫಿ ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ಸಸಿ ಮಾಡಿದರೆ ರೈತರುಗಳಿಗೂ ಅನುಕೂಲ ಆಗ್ಬೋದು. ಇವಾಗ ಮಂಗಳೂರಿಗೂ ಹೋಗಿ ತೊಗೊಂಡ್ಬರೋದಾಗಲಿ, ಬೇರೆ ಕಡೆ ಮಲೆನಾಡು ಸೀಮೆ ಹೋಗಿ ಆ ವೆದರಿಗೂ ಈ ವೆದರಿಗೂ ಸೆಟ್ಟಿಂಗ್ ಆಗೋದಿಲ್ಲ. ಹಾಗಾಗಿ ಇದೇ ನಮ್ಮ ಏರಿಯಾದಲ್ಲೇ ಸಸಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದು ಈ ಏರಿಯಾದಲ್ಲಿ ನಾನು ಸಸಿ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ಎಲ್ಲ ಬೋರ್ಡಿಂದ ತೊಗೊಂಡ್ಬಂದಿರೋಂಥ ಕಾಫಿ. ಆಮೇಲೆ ನನಗೆ ಇದೆಲ್ಲ ಸಲಹೆ ಕೊಟ್ಟಿದ್ದು ಬಿರಿದವ್ರು ಸರ್ ಅವರೇ ಸಲಹೆ ಕೊಟ್ಟು ಸಸಿಗಳು ಮಾಡು, ಈ ಏರಿಯಾದಲ್ಲಿ ಯಾರೂ ಮಾಡಿಲ್ಲ ಅಂದಿದ್ದಕ್ಕೆ ನಾನು ಸಸಿಗಳನ್ನು ಮಾಡಿದ್ದೀನಿ. ನಾನು ಹೇಳೋಕ್ಕಿಂತ ಜಾಸ್ತಿ ಬಿರಿದರ್ ಸರ್ ಅವರೇ ಎಲ್ಲದೂ ಹೇಳ್ಬಿಟ್ಟಿದ್ದಾರೆ ಕಾಫಿ ಬಗ್ಗೆ. ನಾನು ಹೇಳೋವಂಥದ್ದು ಏನಿಲ್ಲ. ಒಳ್ಳೆ ಸಸಿ ಇದೆ. ಇನ್ನೊಂದು 15 ದಿನದಿಂದ ಜೂನ್ ಜುಲೈ ಆಗಸ್ಟ್ ತಿಂಗಳವರೆಗೂ ಇದನ್ನು ನಾಟಿ ಮಾಡ್ಬೋದು. ಏನು ನಾಟಿ ಮಾಡೋದು ಅಂತಂದರೆ ಅಡಿಕೆ ತೋಟದಲ್ಲಷ್ಟೇ, ಬೇರೆ ಖಾಲಿ ಜಮೀನಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಅಡಿಕೆ ತೋಟದಲ್ಲೂ ಇರೋರು ಮಾಡ್ಬೋದು. 2 ಬೆಳೆ ಬರುತ್ತೆ. ಅದರಿಂದ ಹಸಿರೆಲೆ ಗೊಬ್ಬರ ಆಗಲಿ, ದ್ವಿದಳ ಧಾನ್ಯ ಹೌದು ಇದು ಕಾಫಿ. ತೋಟಕ್ಕೂ ಅನುಕೂಲ ಆಗುತ್ತೆ, ಆಮೇಲೆ ಬೆಳೆನೂ ಬರುತ್ತೆ. ಇದರಿಂದ ಒಂದು ಬೆಳೆ ಇರೋಕ್ಕಿಂತ 2 ಬೆಳೆಗೆ ಲಾಭದಾಯಕ ಆಗಿ ಇರುತ್ತೆ ಅಂತ ಅಂದು ಕಾಫಿ ಬೆಳೆಗೆ ನಾನು ಆಯ್ಕೆ ಮಾಡಿದ್ದೀನಿ.